Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ. CCL ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2026 ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ CCL ಬಗ್ಗೆ ಮಾಹಿತಿ ಕೊಡಮ್ಮ, ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ. ಗೊತ್ತಾಗಿರುತ್ತೆ, ಆದರೂ ಸುಮ್ಮನೆ ನಮ್ಮ ಹುಡುಗರು ಕೇಳ್ತಾರಲ್ಲಪ್ಪ, ಸ್ವಲ್ಪ ಜೋಶ್ ಇರಲಿ ಅಂತ ಕೇಳ್ತಾರೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದಕ್ಕೆ. ಹೌದು, ಮುಂಚೆ CCLನ ನಾವು ಹೆಂಗೆ ನೋಡ್ತಾ ಇದ್ವಿ ಅಂತಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಇದ್ದಾಗ, ಸುದೀಪ್ ಅವರು ಇದ್ದಾಗ ಎಲ್ಲ ಒಟ್ಟೊಟ್ಟಿಗೆ ಆಡ್ತಾ ಇದ್ದಾಗ ಹೆಂಗೆ ನೋಡ್ತಾ ಇದ್ವಿ ಅಂದರೆ ಮುಗಿಬಿದ್ದು ನೋಡ್ತಾ ಇದ್ವಿ. ಕನ್ನಡ ಕಾಮೆಂಟ್ರಿ ಎಲ್ಲ ಬರೋದು ಅವಾಗ ಸಖತ್ತಾಗಿತ್ತು ಅವಾಗ ಒಂಥರ. ಇವಾಗ ನೋಡ್ತು ಅಂದರೆ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ CCL ನೋಡೋದಕ್ಕೆ ಸಿಗ್ತಾ ಇರೋದು. ಏನೋ 20 ಓವರ್ ಫಾರ್ಮೇಟ್ ಅಂತಲ್ಲಪ್ಪ ಈ ಸಲ. ಮುಂಚೆ 10 ಓವರ್ ಅಂತ 4 ಇನ್ನಿಂಗ್ಸ್ ಇರೋದು. ಈ ಸಲ ಏನೋ 20 ಓವರ್ ಫಾರ್ಮೇಟ್ ಅಂತೆ, 20 ಓವರ್ ಕಂಟಿನ್ಯೂಸ್ ಆಗಿರುತ್ತಂತೆ. ಸೊ ಅದರಿಂದ ಸ್ಪೆಷಲ್ಲು ಮುಂಚೆ ಹಳೆ CCL ಏನಿತ್ತು ಆ ವೈಬ್ನ ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ, ಮತ್ತೆ ತಗೊಂಬರೋದಕ್ಕೆ ಈ 20 ಓವರ್ ಫಾರ್ಮೇಟ್ನ 2020 ಫಾರ್ಮೇಟ್ನ ಮತ್ತೆ ವಾಪಸ್ಸು ತಗೊಂಬಂದಿರೋ ಥರ ಕಾಣಿಸ್ತಾ ಇದೆ. JK ಅವರು ಉತ್ತರ ಕೊಟ್ಟಿದ್ರು ಈ 20 ಓವರ್ ಫಾರ್ಮೇಟ್ ಬಗ್ಗೆ. ನಾವು ಕಿಂಗ್ಗಳು ಇದರಲ್ಲಿ 20 ಓವರ್ ಫಾರ್ಮೇಟ್ ಅಂತ ಬಂದಾಗ 10 ಓವರ್ ಅಂತ ಇದ್ದಾಗ 4 ಇನ್ನಿಂಗ್ಸ್ ಅಂತ ಇದ್ದಾಗ ಯಾರು ಬೇಕಾದ್ರೂ ಕಿಂಗ್ಗಳಾಗ್ಬಿಡ್ಬೋದು ಒಂದು ಇನ್ನಿಂಗ್ಸಲ್ಲಿ. ಬಟ್ ಈ 20 ಓವರ್ ಫಾರ್ಮೇಟ್ ಅಂತ ಬಂದಾಗ ಖಂಡಿತ ನಾವೇ ಕಿಂಗ್ಗಳಿದ್ರಲ್ಲಿ, ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳಿದರೆ. ಸೊ ನಾವಿಗೆಲ್ಲ ಡೌಟ್ ಇಲ್ಲ ಅಂತಲೂ ಕೂಡ ಹೇಳಿದರೆ. ಸೊ ಕಾನ್ಫಿಡೆಂಟ್ ಆಗಿರುವಂಥ ಕರ್ನಾಟಕ ಬುಲ್ಡೋಸರ್ಸ್ನ ಸ್ಕ್ವಾಡ್ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನನಗೆ ಕಾಣಿಸ್ತಾ ಇಲ್ವಲ್ಲ ಗುರು, ಎಲ್ಲೋಯ್ತು ಗುರು ಇದು ಸ್ಕ್ವಾಡು? ಒಂದೊಂದು ಸೆಕೆಂಡ್ ಇರಿ. ಓಕೆ, ಕರ್ನಾಟಕ ಬುಲ್ಡೋಸರ್ಸ್ ಪೇಜ್ ಓಪನ್ ಮಾಡ್ತು ಅಂತಂದರೆ ನಿಮಗೆಲ್ಲ ಅಪ್ಡೇಟ್ಸ್ಗಳು ಕರ್ನಾಟಕ ಬುಲ್ಡೋಸರ್ಸ್ ಪೇಜಲ್ಲೇ ಸಿಗುತ್ತೆ. ಮ್ಯಾಚ್ಗಳು ಯಾವಾಗಿದೆ, ಜೊತೆಗೆ ಸ್ಕ್ವಾಡ್ ಅಪ್ಡೇಟು, ಎಲ್ಲ ಅಪ್ಡೇಟು ಅಲ್ಲೇ ಸಿಗುತ್ತೆ. ನೋಡ್ತಾ ಇರ್ಬೋದು ಸ್ಕ್ವಾಡ್ ಯಾವ ಥರ ಇದೆ ಅಂತ. ಸುದೀಪ್ ಅವರು, ಕಾರ್ತಿಕ್ ಜಯರಾಮ್ ಅವರು, ಪ್ರದೀಪ್ ಅವರು ಲಾಸ್ಟ್ ಸೀಸನ್ ಆಡಿಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಸುನಿಲ್ ರಾವ್ ಅವರು, ಡಾರ್ಲಿಂಗ್ ಕೃಷ್ಣ ಅವರು, ರಾಜೀವ್ ಅವರು, ಇಲ್ಲಿ ಎಕ್ಸ್ಪೆಷಲಿ ಸುದೀಪ್ ಅವರು, JK ಅವರು, ಪ್ರದೀಪ್ ಅವರು, ಆಮೇಲೆ ರಾಜೀವ್ ಅವರು, ಚಂದನ್ ಅವರು, ಆಮೇಲೆ ಇಲ್ಲಿರೋವಂಥವರಲ್ಲಿ ಇಷ್ಟು ಜನ ವರ್ಷಾನುಗಟ್ಲೆಯಿಂದ ಆಡ್ಕೊಂಬರ್ತಾ ಇದ್ದಾರೆ ಗುರು. ಆಲ್ಮೋಸ್ಟ್ CCL ಸ್ಟಾರ್ಟ್ ಆದಾಗಿಂದ ಆಡ್ಕೊಂಬರ್ತಿರೋಂಥ ಪ್ಲೇಯರ್ಸ್ ಯಾರು ಅಂತಂದರೆ ಕಿಚ್ಚ ಸುದೀಪು, JK, ಪ್ರದೀಪು, ಆಮೇಲೆ ರಾಜೀವ್ ಅವರು, ಚಂದನ್ ಅವರು. ಸುಮಾರು ಜನ ಮಿಸ್ ಔಟ್ ಆಗಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರದಿಂದ ಪ್ರತಾಪ್ ಅವರು ಇದ್ದಾರೆ, ಕರ್ನಾರಿನ್ ಇದ್ದಾರೆ, ಆಮೇಲೆ ನಿರೂಪ್ ಭಂಡಾರಿ ಇದ್ದಾರೆ, ಸಚಿನ್ ಸೇರ್ಕೊಂಡವರು, ಸಾಗರ್ ಗೌಡ, ಅರುಣ್ ಯೋಗಿ, ಆಮೇಲೆ ಬಚ್ಚನ್, ಆಮೇಲೆ ಮಂಜುನಾಥ್ ಗೌಡ ಅವರು ಇದ್ದಾರೆ. ಸಪೋರ್ಟ್ ಸ್ಟಾಫು ಕೂಡ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಓವರಾಲ್ ಆಗಿ 3 ಲೀಗ್ ಸ್ಟೇಜ್ ಮ್ಯಾಚ್ಗಳು ಇರುತ್ತೆ. ಅದು ಇವತ್ತು ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು 2 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಪಂಜಾಬ್ ಬಿಷೇರ್ ಮೇಲೆ ನಮಗೆ ಮೊದಲನೇ ಮ್ಯಾಚ್ ಇತ್ತು ಅಂತಂದರೆ, ತೆಲುಗು ವಾರಿಯರ್ಸ್ ಮೇಲೆ ನಮಗೆ 2ನೇ ಮ್ಯಾಚು 23ನೇ ತಾರೀಕಿದೆ. 25ನೇ ತಾರೀಕು ನಮಗೆ ನೆಕ್ಸ್ಟು ಭೋಜ್ಪುರಿ ಅವ್ರ ಮೇಲೆ ಮ್ಯಾಚ್ ಇದೆ. ಅದು ಕೂಡ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಇವತ್ತು 2 ಗಂಟೆಗೆ. ಆಮೇಲೆ ಥರ್ಡ್ ಮ್ಯಾಚ್ ಕೂಡ 2 ಗಂಟೆಗೆ. ಒಂದು ಮ್ಯಾಚ್ ಮಾತ್ರ 6:30 ಮ್ಯಾಚ್ ಇರೋದು ನಮಗೆ. ಸೆಮಿಫೈನಲ್ 1, ಸೆಮಿಫೈನಲ್ 2 ನಡೆಯುತ್ತೆ. ಅದು 1 ವರ್ಸಸ್ 4 ಜೊತೆಗೆ 2 ವರ್ಸಸ್ 3 ನಡೆಯುತ್ತೆ. ಸೊ ಸೆಮಿಫೈನಲ್ಲು ಫೈನಲ್ಗೆ ಎಲ್ಲ ಆಮೇಲೆ ಹೋಗೋಣ. ಫಸ್ಟು ಲೀಗ್ ಸ್ಟೇಜ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣಂತೆ. ಸೊ ಸ್ಕೆಡ್ಯೂಲ್ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸ್ಕೆಡ್ಯೂಲ್ ಡಿಸ್ಪ್ಲೇ ಮಾಡೋಕ್ಕಿಂತ ಮುಂಚೆ ಯಾವ ಟೀಮ್ಗಳಿದ್ದಾವೆ ಅಂತ ಹೇಳ್ಬಿಡ್ತೀನಿ. ಸೊ ಸ್ವಲ್ಪ ಚೇಂಜಸ್ಗಳೆಲ್ಲ ಆಗಿದ್ದಾವೆ. ವೈಜಾಗ್, ಕೊಯಂಬತ್ತೂರ್ ಆ್ಯಂಡ್ ಹೈದರಾಬಾದಲ್ಲಿ ಆಗ್ತಾ ಇರುವಂಥ ಮ್ಯಾಚ್ಗಳು. ಸ್ವಲ್ಪ ಟೀಮ್ ಹೆಸರುಗಳೆಲ್ಲ ಚೇಂಜ್ ಆಗಿದ್ದಾವೆ. ಪಂಜಾಬ್ ದಿಶೇರು ಇವರು ಸೋನು ಸೂದ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದ್ದಾರೆ. ಆಮೇಲೆ ಭೋಜ್ಪುರಿ ಅವರು ಮನೋಜ್ ತಿವಾರಿ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದ್ದಾರೆ. ಆಮೇಲೆ ಬೆಂಗಾಲ್ ಟೈಗರ್ಸು ಇವರು ಜಿಶು ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿದ್ದಾರೆ. ಮುಂಬೈ ಹೀರೋಸ್ ಅವರು ದೇಶ್ಮುಖ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದ್ದಾರೆ. ಆಮೇಲೆ ಕರ್ನಾಟಕ ಬುಲ್ಡೋಸರ್ಸ್ ಗೊತ್ತಿರೋದೇ ಕಿಚ್ಚ ಸುದೀಪ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ತೆಲುಗು ವಾರಿಯರ್ಸು ಅಖಿಲ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿತ್ತು ಅಂತಂದರೆ, ವರ್ಷಾಂಗಟ್ಲೆಯಿಂದ ಆಡ್ಕೊಂಬಂದಿರೋ ಪ್ಲೇಯರ್ಗಳು ಅಖಿಲು. ಆ್ಯಂಡ್ ಕೇರಳ ಸ್ಟ್ರೈಕರ್ಸು ಉನ್ನಿ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇದ್ದಾರೆ. ಜೊತೆಗೆ ವೆಲ್ಸ್ ಏನಿದು ಒಂಥರ ಚೆನ್ನೈ ರೈನೋಸ್ ಹೋಗ್ಬಿಟ್ಟು ಇವಾಗ ವೆಲ್ಸ್ ಚೆನ್ನೈ ಕಿಂಗ್ಸ್ ಅಂತ ಏನು ಸೂಪರ್ ಕಿಂಗ್ಸ್ ಹೆಸರು ಬಂದ್ಬಿಟ್ಟೈತಿ ಇಲ್ಲಿ. ಚೆನ್ನೈ ಕಿಂಗ್ಸು ಏನೋ CSKನ ರೆಪ್ಲಿಕೇಟ್ ಮಾಡಬೇಕು ಅನ್ನೋ ಥರ ಕಾಣಿಸ್ತಾ ಇದೆ. ಚೆನ್ನೈ ರೈನೋಸ್ ಅಂತ ಇತ್ತು ಇವರ ಹೆಸರು, ಹಿಂದೆ ಹೆಸರು. ಇವಾಗ ವೆಲ್ಸ್ ಚೆನ್ನೈ ಕಿಂಗ್ಸ್ ಅಂತ ಇಟ್ಕೊಂಡ್ಬಂದಿದ್ದಾರೆ. ಆರ್ಯ ಅವರು ಕ್ಯಾಪ್ಟನ್ಸಿನ ಇವರಿಗೆ ಇಲ್ಲಿ ನಿಭಾಯಿಸ್ತಾ ಇದ್ದಾರೆ. ಸೊ ಡಿಸ್ಪ್ಲೇ ಮಾಡ್ತಾ ನೋಡ್ತಿರ್ಬೋದು ಓವರ್ ಆಲ್ ಸ್ಕೆಡ್ಯೂಲು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವತ್ತು ನಡೆಯುತ್ತೆ ಇಷ್ಟು ನಂಬರ್ ಆಫ್ ಮ್ಯಾಚ್ಗಳು. ಎಲ್ಲೋಯ್ತು ಗುರು, ಎಲ್ಲ ಮಿಕ್ಸ್ ಕಲ್ಗಚ್ಚಾಗ್ತಾ ಇದ್ದಾನೆ ಫೋನಲ್ಲಿ. ಶೆಡ್ಯೂಲು, ಸ್ಕ್ವಾಡು, ಗೀಡು ಎಲ್ಲ. ನೋಡ್ತಾ ಇರ್ಬೋದು ವೈಜಾಗ್ನ ಲೆಗ್ಗಲ್ಲಿ ಯಾವ ಥರ ನಡೆಯುತ್ತೆ ಅಂದರೆ, 16ನೇ ತಾರೀಕು ಮ್ಯಾಚ್ ನಡೆಯುತ್ತೆ, 17ನೇ ತಾರೀಕು ಜೊತೆಗೆ 18ನೇ ತಾರೀಕು 3 ದಿನ ವೈಜಾಗ್ ಲೆಗ್ನಲ್ಲಿ ನಡೀತು ಅಂತಂದರೆ, ಮಧುರೈ ಲೆಗ್ನಲ್ಲಿ 23, 24 ಜೊತೆಗೆ 25 ದಿನ ಮ್ಯಾಚ್ ಅಂದರೆ ಕೊಯಂಬತ್ತೂರಲ್ಲಿ ಅಷ್ಟು ದಿನಗಳು ಮ್ಯಾಚ್ ನಡೆಯುತ್ತೆ. ಜೊತೆಗೆ 31 ಜೊತೆಗೆ 1 ಫೆಬ್ರವರಿ ನಡೆಯುತ್ತೆ ಮ್ಯಾಚು ಹೈದರಾಬಾದಲ್ಲಿ. ಅಂದರೆ ಸೆಮಿಫೈನಲ್ ಆ್ಯಂಡ್ ಫೈನಲ್ ನಡೆಯುತ್ತೆ ಮೇನ್ ಮ್ಯಾಚ್ಗಳು. ನೋಡ್ತಾ ಇರ್ಬೋದಪ್ಪ ಇವತ್ತಿನ ಮ್ಯಾಚ್ಗಳು 2 ಮ್ಯಾಚ್ ಇದೆ. ಪಂಜಾಬ್ ವಿಷಯರ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಮೊದಲನೇ ಮ್ಯಾಚು. ತೆಲುಗು ವಾರಿಯರ್ಸ್ ವರ್ಸಸ್ ಭೋಜ್ಪುರಿ ದಬಾಂಗ್ ಅವರು ವೈಜಾಗ್ ಲೆಗ್ಗಲ್ಲಿ 2ನೇ ಮ್ಯಾಚ್ನ ಇವತ್ತು ಆಡ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಪಂಜಾಬ್ ದಿಶೇರ್ನ ಹೊಡೆಯುತ್ತೆ ಅಂತ ಅನ್ಕೊಂಡಿದ್ದೀವಿ. ಕಾನ್ಫಿಡೆನ್ಸ್ ನೋಡ್ತಾರೆ, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯಾವ ಥರ ಇದೆ ಅಂತಂದರೆ, ನಾವು ಟೂರ್ನಮೆಂಟ್ನಾಗ ಗೆದ್ಬಿಟ್ವಿ ಅನ್ನೋ ಥರ ಕಾನ್ಫಿಡೆನ್ಸ್ ಇದೆ. ಗೆದ್ಬಿಡ್ತೀವಿ ಅನ್ನೋ ಕಾನ್ಫಿಡೆನ್ಸ್, ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಲೇಬೇಕು. ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿದೆ ಅಂತ ಇನ್ನು ಸೋಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅಲ್ಲಿ.
ಗೆಲ್ಲಬೇಕು ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದು 20 ಓವರ್ ಫಾರ್ಮ್ಯಾಟ್ ಆಗಿರೋದ್ರಿಂದ ಹೆವಿ ಕಾನ್ಫಿಡೆಂಟ್ ಅಂತ ಖಂಡಿತ ಬಂದಿದೆ. ಆ್ಯಂಡ್ ಬ್ರಾಡ್ಕಾಸ್ಟ್ ವಿಚಾರಕ್ಕೆ ಬಂತವ್ರೆ ಯಾವ್ಯಾವ್ದ್ರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತೆ. ಇದು ಬ್ರಾಡ್ಕಾಸ್ಟ್ ಆಗ್ತಾ ಇದೆ ಜಿಯೋ ಸಿನಿಮಾಗೆ ಯಾಕೆ ಹೋದೆ ನಾನು, ಜಿಯೋ ಹಾಟ್ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ ಡಿಜಿಟಲಲ್ಲಿ. ಅಂದರೆ ಫೋನಲ್ಲಿ ನೋಡೋರು, ಲ್ಯಾಪ್ಟಾಪಲ್ಲಿ ನೋಡೋರು, ಜೊತೆಗೆ ಆ್ಯಂಡ್ರಾಯ್ಡ್ ಟಿ ವಿಲಿ ಹಾಕೊಂಡು ನೋಡೋರು, ವೈಫೈ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಎಲ್ಲರೂ ಹೋಪ್ಫುಲ್ ಇದರಲ್ಲೇ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. IPL ಸಬ್ಸ್ಕ್ರಿಪ್ಷನ್ ಇದ್ರಲ್ಲಿ ತಗೊಂಡಿರ್ತೀರ, IPLಗೆ ಆಗಾರು ತಗೊಂಡಿರ್ತೀರ, 1 ವರ್ಷದ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರ ಜಿಯೋ ಹಾಟ್ಸ್ಟಾರ್ದು. ಖಂಡಿತ ಅದರಲ್ಲೇ ನೋಡಿ. ಆ್ಯಂಡ್ ಸೋನಿ ಅಂದರೆ TV ಡಿಶ್ಶು ಅದು ಇದು ಎಲ್ಲ ಬಂತು ಅಂದಾಗ ಸೋನಿ 10/3 ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಗೊತ್ತಿಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ. ಬಹುಶಃ ಹಿಂದಿಲಿ ಆಗ್ಬೋದು ಅಂತ ಕಾಣಿಸುತ್ತೆ, ಹಿಂದಿ ಇಂಗ್ಲೀಷಲ್ಲಿ ಆಗ್ಬೋದು ಅಂತ ಕಾಣಿಸುತ್ತೆ. ಕನ್ನಡದಲ್ಲೆಲ್ಲ ಇದು ಬ್ರಾಡ್ಕಾಸ್ಟ್ ಆಗೋದಿಲ್ಲ. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. CCL 2026 ನಿಮ್ಮ ಅನಿಸಿಕೆ ಏನು? ಯಾರು ಗೆಲ್ಬೋದು ಈ ಸಲ CCL ಕಾಮೆಂಟ್ ಸೆಕ್ಷನ್ ಹಾಕಿ.